ನನ್ನ ಇಬ್ಬರು ಮಕ್ಕಳಿಗೆ ದಿನ ಪೂರ್ತಿ ಏನೇನೆಲ್ಲ ಕೊಡ್ತೀನಿ ಅಂದರೆ ಯಾವ ಥರ ಮೀಲ್ಸ್ನ ಕೊಡ್ತೀನಿ ಅನ್ನೋದನ್ನು ಇವತ್ತು ಶೂಟ್ ಮಾಡಿಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ವಿಡಿಯೋ ನಿಮಗಾಗಿ. ಹಾಗೆ ನನ್ನ ವಿಡಿಯೋನ ಇನ್ನೂ ಯಾರೆಲ್ಲ ನೋಡಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಹೀಗೆ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮುಂದೆ ಬರುವಂಥ ಎಲ್ಲ ವೀಡಿಯೋಸ್ನ ಫಸ್ಟ್ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಕ್ಕಳು ಇಬ್ಬರಿಗೂ ಬಿಸಿ ನೀರನ್ನ ಕೊಡ್ತೀನಿ. ನನ್ನ ಮಕ್ಕಳು ಇಬ್ಬರಿಗೂ 10 ಇಯರ್ಸ್ ಏಜ್ ಗ್ಯಾಪ್ ಇದೆ. ಅಂದರೆ ನನ್ನ ಮಗಳಿಗೆ ಈಗ 12 ಇಯರ್ಸ್, ನನ್ನ ಮಗನಿಗೆ ಈಗ 2 ಇಯರ್ಸ್. ಹಾಗಾಗಿ 10 ಇಯರ್ಸ್ ಏಜ್ ಗ್ಯಾಪ್ ಇದೆ. ಇಬ್ಬರಿಗೂ ಡಿಫ್ರೆಂಟ್ ಅಡುಗೆನೇ ಮಾಡಿಕೊಡ್ಬೇಕಾಗುತ್ತೆ. ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಟೇಸ್ಟಿಂಗ್ ಬಡ್ಸ್ ಇನ್ನು ಇಂಪ್ರೂವ್ ಆಗ್ತಿರೋದ್ರಿಂದ ಅವನಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ, ನನ್ನ ಮಗಳಿಗೆ ನಾರ್ಮಲ್ ಫುಡ್ ಕೊಡಬೇಕಾಗುತ್ತೆ. ನಾನು ದಿನದಲ್ಲಿ ಏನೇನೆಲ್ಲ ಫುಡ್ ಕೊಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ಈ ವಿಡಿಯೋನ ಸಮರ್ಪಣೆ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರೂ ವಿಡಿಯೋ ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರಿಗೂ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರನ್ನು ಕೊಡ್ತೀನಿ ನಾರ್ಮಲಾಗಿ ಯಾವಾಗ್ಲೂ. ಬೆಳಗ್ಗೆ ನನ್ನ ಮಗನಿಗೆ ಹಾಲು ಕುಡಿಯೋ ಅಭ್ಯಾಸ ಇಲ್ಲ, ಹಾಗಾಗಿ ಇಬ್ಬರು ಮಕ್ಕಳಿಗೂ ಇಲ್ಲ, ಫಸ್ಟಿಂದನೂ ಇಲ್ಲ. ಕೊಟ್ಟರು ಅವ್ರು ರಿಜೆಕ್ಟ್ ಮಾಡ್ತಾರೆ, ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಕೊಡಲ್ಲ, ನೀರು ಕೊಡ್ತೀನಿ. ಮತ್ತು ನಾನು ಯಾವಾಗ್ಲೂ ದೊಡ್ಡ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಬಂದು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಹನಿನ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಆ 2-3 ಇದನ್ನು ಮಕ್ಕಳಿಗೆ ಕೊಡ್ತೀನಿ, ನಾನು ತಿಂತೀನಿ, ನಮ್ಮ ಮನೆಯವ್ರಿಗೂ ಕೊಡ್ತೀನಿ. ಹಾಗೆ ನಾವು 4 ಜನನೂ ತಿಂತೀವಿ. ನನ್ನ ಮಗ ಸ್ವಲ್ಪ ರಿಜೆಕ್ಟ್ ಮಾಡ್ತಾನೆ, ನನ್ನ ಮಗಳಿಗೂ ಇಷ್ಟ ಆಗಲ್ಲ, ಬಟ್ ಆದರೂ ಹೆಲ್ತ್ಗೆ ಒಳ್ಳೆಯದು, ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೂ ಕೊಡ್ತೀನಿ. ಅವಳು ತಿಂತಾಳೆ. ಇಬ್ಬರು ನನ್ನ ಮಗ ಸ್ವಲ್ಪ ಕಚ್ಚಿ ಬಿಸಾಕ್ತಾನೆ. ಅವ್ನು ಎಷ್ಟಾದರೂ ತಿನ್ನಲಿ, ನೋ ಪ್ರಾಬ್ಲಮ್, ಸ್ವಲ್ಪ ತಿನ್ನೋದನ್ನು ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ನಾನು ತಪ್ಪದೆ ಕೊಡ್ತೀನಿ. ಈ ವಿಡಿಯೋ ರೆಕಾರ್ಡ್ ಮಾಡಿಟ್ಟು ತುಂಬ ದಿನ ಆಯಿತು. ಹೀಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ಮನೇಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋದೇ ತುಂಬ ಲೇಟ್ ಆಯಿತು, ತುಂಬ ಲೇಟ್ ಆಯಿತು. ಸಾರಿ ಫಾರ್ ದ್ಯಾಟ್. ಇನ್ಮೇಲೆ ಆ ಥರ ಲೇಟ್ ಆಗೋಲ್ಲ, ವೀಡಿಯೋಸ್ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಹೀಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದಿಂದ ನಾವು ವಿಡಿಯೋನ ಸ್ವಲ್ಪ ಲೇಟ್ ಆಯಿತು. ಇಟ್ಸ್ ಓಕೆ. ನನ್ನ ಮಗ ನೋಡಿ ಎಷ್ಟು ಕ್ಯೂಟಾಗಿ ತಿಂತಾ ಇದ್ದಾನೆ. ನನ್ನ ಮಗಳು ಫಾಸ್ಟಾಗಿ ತಿಂದುಬಿಟ್ಲು. ಮತ್ತು ಬ್ರೇಕ್ಫಾಸ್ಟ್ಗೆ ನಾರ್ಮಲಾಗಿ ಅವನಿಗೆ ರಾಗಿ ಸರಿ, ಒಂದು ಎಗ್, ಪ್ರೋಟೀನ್ ಅಂತೂ ಕೊಡ್ತೀನಿ ನಾರ್ಮಲಾಗಿ. ಅಂದರೆ ಡೇ ಪೂರ್ತಿಯಲ್ಲಿ 2 ಟೈಮ್ ಅಂತೂ ಪ್ರೋಟೀನ್ ಇದ್ದೇ ಇರುತ್ತೆ. ಪ್ರೋಟೀನ್ ಮಸಲ್ ಬಿಲ್ಡ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ, ಹಾಗೆ ಫ್ಯಾಟ್ ಇದ್ದರೂ ಫ್ಯಾಟ್ ಲಾಸ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ನನ್ನ ಮಗನಿಗೆ 1 ಬೌಲ್ ಆಫ್ ಸರಿ ಮತ್ತು 1 ಮೊಟ್ಟೆ. ನನ್ನ ಮಗಳಿಗೆ 1 ಗ್ಲಾಸ್ ರಾಗಿ ಗಂಜಿ, ನನಗೂ ಅದೇ ತೊಗೋತೀನಿ, ರಾಗಿ ಗಂಜಿ, ಹಾಗೆ 1 ಎಗ್, 4-5 ಬಾದಾಮಿ. ಇವತ್ತು ನೆನೆ ಹಾಕೋದು ರಾತ್ರಿ ಮರ್ತೋಗಿದ್ದೆ, ಹಾಗಾಗಿ ಅದೇ ಕೊಡ್ತಾಯಿದ್ದೀನಿ, ಹಾಗೆ ಡ್ರೈಯೇ, ಮತ್ತು 1 ಬಾಳೆಹಣ್ಣು. ಇದು ನನ್ನ ಮಗಳ ಬ್ರೇಕ್ಫಾಸ್ಟ್. ಈ ಹೆಲ್ದಿಯಾಗಿ ಕೊಡೋದಕ್ಕೆ, ಹಾಗೆ ಅವರು ತುಂಬ ಹೆಲ್ದಿಯಾಗಿರಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿರೋದ್ರಿಂದ ಮನೇಲಿರೋಂಥ ಫುಡ್ನೇ ತಿನ್ನಬೇಕು, ಔಟ್ಸೈಡ್ ಫುಡ್ನ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ತೀನಿ. ಎಲ್ಲಾದರೂ ಒಕೇಶ್ನಲ್ಲಿ ತಿಂತಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ರೆಗ್ಯುಲರಾಗಂತೂ ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಶುಗರ್ ಮತ್ತು ಮೈದಾ ಪ್ರಾಡಕ್ಟ್ಸ್ನ ಆಲ್ಮೋಸ್ಟು ನಮ್ಮ ಮನೆಗೆ ತರೋದೇ ಇಲ್ಲ. ನಮ್ಮಮ್ಮ ರಿಲೇಟಿವ್ಸ್ ಬಂದಾಗ ತೊಗೊಂಡು ಬರ್ತಾರೆ, ಏನು ಮಾಡೋಕ್ಕಾಗಲ್ಲ, ಆವಾಗ ಸ್ವಲ್ಪ ತಿಂತಾರೆ. ನನ್ನ ಮಗನಿಗೆ ಈಗ 2 ಇಯರ್ಸ್ ಆಗಿದಲ್ಲ, 2 ಇಯರ್ಸ್ 2 ಮಂತ್ಸ್, ಅವನಿಗೆ ಇಲ್ಲಿ ತನಕ ನಾನು ಶುಗರ್ ಆಗಲಿ ಮೈದಾ ಆಗಲಿ ಏನೂ ಕೊಟ್ಟಿಲ್ಲ. ನಾರ್ಮಲಾಗಿ ಬೆಲ್ಲ ಕೊಡ್ತೀನಿ, ಸ್ವಲ್ಪ ಹಾಲಿಗೆ ಇವಾಗಲೂ ನಾನು ಬೆಲ್ಲ ಹಾಕಲ್ಲ, ಹಾಗೆ ಕೊಡ್ತಾಯಿದ್ದೀನಿ. ಬಟ್ ಅವರು ಬೇರೆಯವ್ರ ಮನೇಲಿ ಸಕ್ಕರೆ ಹಾಕಿ ಕುಡ್ದಿರೋ ಹಾಲು ಟೇಸ್ಟ್ ಮಾಡಿಬಿಟ್ಟಿದ್ದಾನೆ. ಈಗ ಅವನು ಅವಾಯ್ಡ್ ಮಾಡ್ತಾನೆ, ನನಗೆ ಸಕ್ಕರೆ ಬೇಕು, ಬೆಲ್ಲ ಬೇಕು ಅಂತ. ಬಟ್ ಆದರೂ ಸ್ವಲ್ಪ ಬೆಲ್ಲ ಹಾಕಿ ಕುಡಿಸ್ತೀನಿ, ಬಿಟ್ಟರೆ ನಾನಂತೂ ಕೊಡೋದೇ ಇಲ್ಲ. ಯಾಕಂದರೆ ನಾನು ರಾಜಿ ಆಗೋಕ್ಕೆ ರೆಡಿ ಇಲ್ಲ. ಇವಾಗಿನ ಹೆಲ್ತ್ ಸಿಚುವೇಶನ್ಸಲ್ಲಿ, ಇವಾಗಿರೋ ಫುಡ್ ಕಂಡೀಷನ್ಸಲ್ಲಿ, ಮತ್ತು ನಾವು ಈ ಥರ ಫುಡ್ನೆಲ್ಲ ಅವಾಯ್ಡ್ ಮಾಡಿದ್ರೇ ಮಕ್ಕಳು ತುಂಬ ಚೆನ್ನಾಗಿ ತುಂಬ ಹೆಲ್ದಿಯಾಗಿರೋದು ಅಂತ ನನ್ನ ಕಾನ್ಸೆಪ್ಟ್. ಅದು ನೀವು ಯಾರಾಗದೆ ಆಗ್ತಿರೋ ಗೊತ್ತಿಲ್ಲ, ಬಟ್ ನಾನು ಕುರ್ಕುರೆ, ಆಯ್ಲಿ ಫುಡ್ಡು, ಈ ಥರ ಶುಗರು, ಮೈದಾ ಮತ್ತು ಬೇಕ್ರಿ ಐಟಮ್ಸು ಇದನ್ನೆಲ್ಲ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತೀನಿ. ಫುಲ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಒಕೇಶ್ನಲ್ಲಿ ತಿಂತಾರೆ ಮಕ್ಕಳಿಗೆ ಅದು ಅಟ್ರಾಕ್ಟಿವ್ ಆಗೇ ಆಗುತ್ತೆ, ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಬಟ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಕೊಡೋದೇ ಇಲ್ಲ.
ನನ್ನ ಕಣ್ ತಪ್ಪಿಸಿ ಎಲ್ಲಾದರೂ ತಿಂದರೆ ಓಕೆ, ಏನು ಮಾಡೋಕ್ಕಾಗಲ್ಲ. ಮತ್ತು ನನ್ನ ಮಗನಿಗೆ ತಿನ್ನಿಸಿ ನನ್ನ ಮಗಳು ತಿನ್ಕೋತಿದ್ಲು. ಮತ್ತು 11 ಗಂಟೆ 11:15ಗೆಲ್ಲ ಮತ್ತೆ ಇನ್ನೊಂದು ಗ್ಲಾಸ್ ಹಾಲು ಕೊಡ್ತೀನಿ. ಡ್ರೈ ಫ್ರೂಟ್ಸ್ ಪೌಡರ್ನ ಮನೇಲೇ ಮಾಡಿಟ್ಕೊಂಡಿದ್ದೀನಿ. ಇಬ್ಬರಿಗೂ ಜಾಸ್ತಿ ಹಾಲು ಕುಡಿಯಲ್ಲ, ಹಾಗಾಗಿ ಒಂದು ಅರ್ಧ ಗ್ಲಾಸ್ ಹಾಲನ್ನು ಇಬ್ರಿಗೂ ಕೊಡ್ತೀನಿ. ಎಷ್ಟು ಕುಡಿದ್ರೆ ಅಷ್ಟು ಸಾಕು, ಸ್ವಲ್ಪ ಸ್ವಲ್ಪ ಅಂತ. ಹಾಲು ಕುಡಿದ್ರೇ ಅಲ್ವಾ ಕ್ಯಾಲ್ಶಿಯಮ್ಮು ಮತ್ತು ಪ್ರೋಟೀನ್ ಎಲ್ಲ ಚೆನ್ನಾಗಿರೋದು ಬಾಡಿಗೆ. ಹಾಗಾಗಿ ಹಾಲನ್ನ ಮಿಸ್ ಮಾಡಲ್ಲ. ಡೈಲಿ 1 ಗ್ಲಾಸ್ ಆದರೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಡೈರೆಕ್ಟಾಗಿ ಕುಡಿಲಿಲ್ಲ ಅಂದರೂ ಇಂಡೈರೆಕ್ಟಾಗಾದರೂ ನಾನು ಕೊಟ್ಟಿರ್ತೀನಿ. ಮತ್ತು ಇಬ್ಬರು ಆಟ ಆಡ್ತಿದ್ರು ಮೇಲೆ ಸ್ಟೇರ್ಸ್ ಮೇಲೆ, ಅಲ್ಲಿ ಹೋಗಿ ಇಬ್ರಿಗೂ ಕೊಟ್ಟು ನನ್ನ ಮಗಳು ಕುಡಿತಾಳೆ, ಬಟ್ ನನ್ನ ಮಗ ಕುಡಿಯಲ್ಲ. ಅವನಿಗೆ ಸ್ವಲ್ಪ ಬಲವಂತ ಮಾಡಿಸಿ ಆ ಕಡೆ ಈ ಕಡೆ ನೋಡಿ ಕುಡಿಸ್ಬೇಕು. ಈ ಏಜ್ ಗ್ಯಾಪ್ ಇದ್ದರೆ ಏನು ಪ್ರಾಬ್ಲಮ್ ಅನ್ನೋದಕ್ಕಿಂತ ನಮಗೆ ಈಸಿ ಅನಿಸುತ್ತೆ, ಬಟ್ ಕೆಲವೊಂದು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ಚಿಕ್ಕ ಮಗುನ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ತೀವಿ, ದೊಡ್ಡ ಮಗುಗೆ ಸ್ವಲ್ಪ ಬೈತೀವಿ. ಬೈಯೋದೂ ಅವ್ರು ಒಳ್ಳೇದಕ್ಕೆ, ಬಟ್ ಆ ಮಕ್ಕಳಿಗೆ ಅದು ಅರ್ಥ ಆಗಲ್ಲ. ನನ್ನನ್ನು ಮಾತ್ರ ಬೈತಾರೆ, ಅವನನ್ನು ಮಾತ್ರ ತುಂಬ ಪ್ರೀತಿ ಮಾಡ್ತಾರೆ ಅಂತ ಅವ್ರು ಅನ್ಕೋತಾರೆ. ಅವನಿಗೂ ಕೂಡಿಸ್ಬಿಟ್ಟು ಮತ್ತು ಅವನನ್ನು ಅವರ ಅಕ್ಕ ಜೊತೆನೇ ಆಟ ಆಡೋಕ್ಕೆ ಬಿಟ್ಟು ಮತ್ತು ನಾನು ಬಂದು ಬೇಗ ಅಡುಗೆ ಎಲ್ಲ ಮಾಡಿಕೊಂಡೆ. ಮಧ್ಯಾಹ್ನ ಊಟಕ್ಕೆ ನನ್ನ ಮಗಳಿಗೆ ಮತ್ತು ನನಗೆ ನಾರ್ಮಲಾಗಿ ರೈಸು, ಬೆಂಡೆಕಾಯಿ ಪಲ್ಯ, ಪಾಲಕ್ ಸೊಪ್ಪಿನ ಚಟ್ನಿ, ಮೊಸರು ಹಾಗೆ ಸೌತೆಕಾಯಿ, ಇದು ಕಂಪ್ಲೀಟ್ ಮಧ್ಯಾಹ್ನದ ಫುಡ್ಡು. ಮಧ್ಯಾಹ್ನ ಕಂಪ್ಲೀಟ್ ಮೀಲ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮಗನಿಗೆ ಕಿಚಡಿ ಮಾಡಿದೆ. ಪಾಲಕ್ ಸೊಪ್ಪಿತ್ತಲ್ವ, ಸೊ ಪಾಲಕ್ ಸೊಪ್ಪಿನ ಕಿಚಡಿ ಅವನಿಗೆ. ಆ ಪಾಲಕ್ ಸೊಪ್ಪಿನ ಕಿಚಡಿ ಅವನು ಬೇಡಂತೆ, ಅದನ್ನು ಸೈಡಿಗೆ ತಳ್ಳಿಬಿಟ್ಟಿದ್ದಾನೆ. ನೋಡಿ ಅಲ್ಲೇ ಇಟ್ಟಿದ್ದೀನಿ, ಅದನ್ನು ಸೈಡಿಗೆ ತಳ್ಳಿಬಿಟ್ಟು ನನಗೂ ಅನ್ನ ಸಾಂಬಾರು ಕೊಡಮ್ಮ, ಅಕ್ಕಗೆ ಈ ಪ್ಲೇಟ್ ಕೊಟ್ಟಿದ್ಯಾ, ನನಗೂ ಅದೇ ಥರ ಪ್ಲೇಟ್ ಕೊಡು ಅಂದ. ಓಕೆ ಅಂತ ಅಂದ್ಬಿಟ್ಟು ಇನ್ನೊಂದು ಪ್ಲೇಟಿಗೆ ಅವನಿಗೂ ಅನ್ನ ಸಾಂಬಾರು ಸ್ವಲ್ಪ ಪಲ್ಯ ಹಾಕಿ ಕೊಟ್ಟರೆ ಅವನೇನೋ ತಿಂತಾ ಇದ್ದಾನೆ. ತಿನ್ನೋ ಥರ ಮಾಡ್ತಾನೆ ಅಷ್ಟೇ, ಒಂದು 2-3 ತುತ್ತು ಹೋಗಿರಲ್ಲ. ಅದು ಟಿ ವಿ ಆನ್ ಮಾಡು ಅಂದ, ಟಿ ವಿಯನ್ನು ನೋಡಿಕೊಂಡು ತಿಂತಾ ಇದ್ದಾನೆ. ಆ ಪಾಲಕ್ ಕಿಚಡಿ ಹಾಗೆ ಇದೆ. ಮಧ್ಯಾಹ್ನ ಅವನಿಗೆ ನಾರ್ಮಲಾಗಿ ಏನಾದರೂ ಒಂದು ಕಿಚಡಿ ಕೊಡ್ತೀನಿ. ಯಾವುದೇ ತರಕಾರಿ, ದಿನಕ್ಕೊಂದು ತರಕಾರಿ, ಒಂದು ಫ್ರೂಟ್ ಕಂಪಲ್ಸರಿ ಕೊಡ್ತೀನಿ ಕೂಡ. ಒಂದೊಂದು ದಿನ ಮಿಸ್ ಆಗುತ್ತೆ, ಬಟ್ ರೆಗ್ಯುಲರಾಗಿ ನಾನು ಅಂದ್ಕೊಂಡಿರೋದು ಒಂದು ಡೇಗೆ ಒಂದು ತರಕಾರಿ, ಒಂದು ಫ್ರೂಟು ಕೊಡಲೇಬೇಕು. ಫೈಬರ್ ಬೇಕೇ ಬೇಕಲ್ವ ಮಕ್ಕಳಿಗೆ, ಹಾಗಾಗಿ. ಮತ್ತು ಇನ್ನು ರಾತ್ರಿ ಊಟಕ್ಕೆ ನಾರ್ಮಲಾಗಿ ಸಾಂಬಾರು ಮಧ್ಯಾಹ್ನದಿತ್ತು ಅಂತ ಅಂದ್ಬಿಟ್ಟು ಚಿಕನ್ ಸಾಂಬಾರು ಸ್ವಲ್ಪ ಇತ್ತು, ಹಾಗಾಗಿ ಚಿಕನ್ ಸಾಂಬಾರು ಮತ್ತು ಮುದ್ದೆ ನನ್ನ ಮಗಳು ತಿಂತಿದ್ದಾಳೆ. ನನ್ನ ಮಗನಿಗೆ ಸೊಪ್ಪಿನ ಸಾರು ಇತ್ತಲ್ವ, ಸೊಪ್ಪಿನ ಸಾರು ಮುದ್ದೆ, ರೆಗ್ಯುಲರಾಗಿ ನೈಟು ಮುದ್ದೆನೇ ಕೊಡ್ತೀನಿ. ನಾವು ಹೆಂಗೂ ಮುದ್ದೆ ಮಾಡ್ಕೋತೀವಿ. ನನ್ನ ಮಗನಿಗೂ 2 ಇಯರ್ಸ್ ಆಯ್ತಲ್ವ, ಇಷ್ಟು ದಿನ ಸರಿ ಕೊಡ್ತಿದ್ದೆ, ಈಗ ಅದನ್ನು ಸ್ಟಾಪ್ ಮಾಡಿ ನೈಟ್ ಟೈಮು ತುಪ್ಪ, ಮುದ್ದೆ ಹಾಗೆ ಸೊಪ್ಪಿನ ಚಟ್ನಿ ಇದನ್ನು ಕೊಡೋದನ್ನು ಅಭ್ಯಾಸ ಮಾಡಿಸ್ತಿದ್ದೀನಿ. ಅವನು ತಿಂತಾನೆ, ತುಂಬ ಖುಷಿಪಟ್ಟೆ ತಿಂತಾನೆ. ಒಂದೊಂದು ಸತಿ ರಿಜೆಕ್ಟ್ ಮಾಡ್ತಾನೆ, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಂದಮೇಲೆ ಅಷ್ಟೇ ಅಲ್ವಾ. ಅವ್ರಿಗೆ ಮುದ್ದು ಮಾಡಿ ತಿನ್ನಿಸೋದು ನಮ್ಮ ಜವಾಬ್ದಾರಿ. ಇದು ನನ್ನ ಮಕ್ಕಳ ಬೆಳಗ್ಗಿಂದ ಸಂಜೆ ತನಕ ಮೀಲ್ ಪ್ಲ್ಯಾನ್. ಹಳ್ಳಿಯಲ್ಲಿ ಮಕ್ಕಳಿಗೆ ಏನೆಲ್ಲ ಕೊಡ್ಬೋದು ಅದನ್ನೆಲ್ಲ ನಾನು ಇವಾಗಲೂ ಕೊಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್